ಹಲೋ ಫ್ರೆಂಡ್ಸ್, ನಾನು ನಿಮ್ಮ ವಿದ್ಯಾಭಾಬಿ. ಇವತ್ತು ನಿಮ್ಮ ಮುಂದೆ ಪ್ಯಾಕಿಂಗ್ ಬಗ್ಗೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಿಮ್ಮ ತಲೆಯಲ್ಲಿ ಯಾವ ರೀತಿ ಪ್ಯಾಕಿಂಗ್ ಮಾಡಬೇಕು, ಇಂಟರ್ನ್ಯಾಷನಲ್ ಬಿಸ್ನೆಸ್ಸಲ್ಲಿ ಯಾವ ಪ್ಯಾಕಿಂಗಿಗೆ ಇಂಪಾರ್ಟೆನ್ಸ್ ಇದೆ, ಯಾವ ಪ್ಯಾಕಿಂಗಲ್ಲಿ ಮಾಡಿದರೆ ನಮ್ಮ ಪ್ರಾಡಕ್ಟ್ ಹಾಳಾಗಲ್ಲ, ಈ ರೀತಿ ಪ್ರಶ್ನೆಗಳು ಇದೆಯೇ? ಹಾಗಿದ್ದರೆ ಈ ಎಲ್ಲ ಪ್ರಶ್ನೆಗಳಿಗೆ ಈ ಒಂದು ವಿಡಿಯೋದಲ್ಲಿ ನಾನು ಉತ್ತರವನ್ನು ಕೊಡಲಿಕ್ಕೆ ಇಷ್ಟಪಡ್ತೀನಿ. ಇಂಟರ್ನ್ಯಾಷನಲ್ ಬಿಸ್ನೆಸ್ಸಲ್ಲಿ ಪ್ಯಾಕಿಂಗ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ರೋಲ್ ಅಂತಲೇ ಹೇಳ್ಬೋದು. ಬಿಕಾಸ್ ಆಫ್ ವೆದರ್ ಕಂಡೀಷನ್ಗೆ ನಾವು ನಮ್ಮ ದೇಶದಲ್ಲಿ ಮಾಡಿರುವಂತಹ ಸೇಮ್ ಪ್ಯಾಕಿಂಗ್ ಇನ್ನೊಂದು ದೇಶಕ್ಕೆ ಕಳಿಸಿದರೆ ವೆದರ್ ಕಂಡೀಷನ್ನಿಂದ ಅದು ಪ್ರಾಡಕ್ಟ್ ಹಾಳಾಗುವಂಥ ಸಾಧ್ಯತೆ ಇದೆ. ಫಾರ್ ಎಕ್ಸಾಂಪಲ್, ನೀವು ಯಾವುದೋ ಒಂದು ಸಿಂಗಾಪುರ್ಗೇನೋ ಕಳಿಸ್ತಾ ಇದ್ದೀರಿ ಅಂದ್ಕೊಂಡ್ರೆ, ನಾವು ಯಾವ ಅಲ್ಲಿ ಕಾಟನ್ ಬಾಕ್ಸಲ್ಲಿ ಪ್ಯಾಕ್ ಮಾಡ್ತಾಯಿದ್ದೀವೋ, ಯಾವ ಪಿ ಬ್ಯಾಗಲ್ಲಿ ನಾವು ಪ್ಯಾಕ್ ಮಾಡ್ತಾಯಿದ್ದೀವೋ, ಮತ್ತು ಯಾವ ಪಾಲಿಥಿನ್ ಬ್ಯಾಗಲ್ಲಿ ಪ್ಯಾಕ್ ಮಾಡ್ತಾ ಇದ್ದೇವೆಯೋ ಅದೇ ಕ್ವಾಲಿಟಿಯಲ್ಲಿ ನೀವು ಮಾಡಿದರೆ ಸಮ್ಟೈಮ್ಸ್ ನಮ್ಮ ಪ್ರಾಡಕ್ಟ್ ಹಾಳಾಗುವಂಥ ಸಾಧ್ಯತೆ ಇರುತ್ತದೆ ಬಿಕಾಸ್ ಆಫ್ ವೆದರ್ ಕಂಡೀಷನ್. ಸೊ ನಾವು ಬಿಫೋರ್ ಗೋಯಿಂಗ್ ಟು ದ ಪ್ಯಾಕಿಂಗ್ ನಾವು ಇಂಪೋರ್ಟರ್ ಕಡೆಯಿಂದ ನಮ್ಮಲ್ಲಿ ಈ ರೀತಿ ಇದೆ ಅಂತ ಅವ್ರಿಗೆ ಹೇಳಿ ಅದನ್ನು ಕನ್ವಿನ್ಸ್ ಮಾಡಿ ಅವ್ರಿಗೆ ಯಾವ ರೀತಿ ಬೇಕು, ನಿಮ್ಮಲ್ಲಿ ಯಾವುದಿದೆ ಅಂತ ಇನ್ಫಾರ್ಮೇಷನನ್ನು ತಗೊಂಡು ಆ ನಂತರ ಪ್ಯಾಕಿಂಗ್ ಮಾಡೋದ್ರಿಂದ ನಿಮ್ಮದು ಪ್ರಾಡಕ್ಟ್ ಯಾವುದೇ ರೀತಿ ಸ್ಪಾಯ್ಲ್ ಆಗಲ್ಲ, ನೀವು ಫ್ರೆಶ್ ಆಗಿ ಈಸಿಲಿ ಇಂಪೋರ್ಟರ್ ಡೆಸ್ಟಿನಿಯನ್ನು ತಲುಪಿಸ್ಬೋದು. ಇದೇ ರೀತಿ ನಿಮಗೆ ಹೆಚ್ಚಿನ ಮಾಹಿತಿ ಬೇಕೇ? ಹಾಗಿದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.